ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಅದೇ ರೀತಿಯಾಗಿ ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಒಂದು ವಿಡಿಯೋನ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ಯಾವ್ಯಾವ ಕುರಿಗಳು ಹೊಸ ಬಂದಿದೆ ಮತ್ತೆ ನರಗಳ ಬಗ್ಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಅದರದ್ದು ಕೂಡ ಒಂದು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತಾ ಇರ್ತೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ದಯವಿಟ್ಟು ಕ್ರೇನ್ಶಿಪ್ ಲವರ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಅದೇ ರೀತಿಯಾಗಿ ನೋಡಿ ಸ್ನೇಹಿತರೆ, ಇವತ್ತು ನಮ್ಮ ರೂಮಿಗೆ ಬಂದಿರತಕ್ಕಂಥ ಕುರಿಗಳನ್ನ ವಿಡಿಯೋ ಮಾಡ್ತಾ ಇರ್ತೇನೆ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ನಮ್ಮ ವಿಡಿಯೋನ ಕೊನೆ ತನಕ ನೋಡಿದಾಗ ಮಾತ್ರ ನಿಮಗೆ ಒಂದು ವಿಡಿಯೋದಲ್ಲಿ ಇರ್ತಕ್ಕಂಥ ಒಂದು ಮಾಹಿತಿ ಸಿಗೋದು. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಬೇಕು, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನೋಡಿ ಸ್ನೇಹಿತರೆ, ಒಳ್ಳೆ ಕುರಿಗಳು ಇದಾವೆ. ಒಂದು 4 ಒಳ್ಳೆ ಕುರಿಗಳು ಇದಾವೆ, ತೋರಿಸ್ತೀನಿ ನೋಡಿ. ಫಸ್ಟ್ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಪ್ಪ ಅಂದರೆ, ವಿಡಿಯೋ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಯಾರು ಕೂಡ ಕುರಿಗಳಿಗೆ ಆಟ ಆಡಿಲ್ಲ ಅಂತಂದು ಹೇಳ್ಬಿಟ್ಟು ಯಾರು ಕೂಡ ನಿಮ್ಮ ಮನಸ್ಸಿಗೆ ಬಂದಂತೆ ಕೊಡಬೇಡಿ, ಕಾಯಿರಿ. ನಿಮ್ಮ ಹತ್ರ ಇರೋದೇ ಬಂಗಾರ, ಗೊತ್ತಾಯ್ತಾ? ನಿಮ್ಮ ಹತ್ರ ಏನು ಇರುತ್ತಲ್ಲ ಅದೇ ಬಂಗಾರ ಅಂತ ತಿಳ್ಕೊಳ್ಳಿ. ಕುರಿ ಇವತ್ತು ಹಾಡಿಲ್ಲ ಅಂತಂದ್ರು ಕೂಡ ನಾಳೆ ಹಾಡೇ ಆಡುತ್ತೆ. ದಯವಿಟ್ಟು ಕಾಯಿರಿ. ಸುಮ್ಮನೆ ನೀವು ಈ ಕುರಿ ಕೊಟ್ಟು ಇನ್ನೊಂದು ತಂದು ಅದನ್ನು ಆಡಿಸಿ ಕಣ ಮಾಡ್ತೀನಿ ಅನ್ನೋದು ಏನು ಶುದ್ಧ ಸುಳ್ಳದು. ನಿಮ್ಮ ಮನಸ್ಸಿನಲ್ಲಿ ಆ ಥರ ಏನಾದರೂ ಇದ್ದರೆ ತಗೊಳ್ಳಿ. ದಯವಿಟ್ಟು ನಿಮ್ಮ ಹತ್ರ ಏನು ಕುರಿ ಇರುತ್ತಲ್ಲ ಅದೇ ಒಳ್ಳೆ ಕುರಿ ಅನ್ಕೊಳ್ಳಿ, ಅದನ್ನೇ ರೆಡಿ ಮಾಡಿ ಕಾಯಿರಿ ಕುರಿ, ಗೊತ್ತಾಯ್ತಾ? ಅಷ್ಟೇ. ಸುಮ್ಮನೆ ದೊಡ್ಡ ಹಾಕಿ ಕುರಿ ತಂದು ಕಾಯ್ಬಿಡ್ರಿ. ಯಾಕಂದರೆ ನಾನು ಕೊಟ್ಟಿರೋ ಕುರಿಗಳು ಕೂಡ ಓಡೋಗಿದ್ದವು. ಏನು ಮಾಡೋಕ್ಕೆ ಬರಲ್ಲ. ಕುರಿಗಳಂದ್ರೆ ನನಗೆ ಓಡುತ್ತೆ, ಆಡುತ್ತೆ, ಕಾಯ್ಬೇಕು. ದಯವಿಟ್ಟು ಯಾರು ದುಡ್ಡು ಹಾಳು ಮಾಡಿಬಿಡಿ. ಕುರಿಗಳನ್ನು ಕಾಯಿರಿ, ಸ್ವಲ್ಪ ಕಾಲ ಕಾಯಿರಿ. ಗಡ್ಡಿ ಜಾತಿಯಲ್ಲಿರ್ತಕ್ಕಂಥ ಕುರಿಗಳನ್ನು ದಯವಿಟ್ಟು ಕಾಯಿರಿ. ಅದೇ ರೀತಿ ನೋಡಿ ಸ್ನೇಹಿತರೆ, ಇದು ಒಂದು ಹಾರಲ್ಲು. ಇದು ಬಂದಿದೆ, ಚೆನ್ನಾಗಿದೆ. ಸೈಜ್ಗೆಲ್ಲ ಚೆನ್ನಾಗಿದೆ. ಅದೇ ರೀತಿ ನೋಡಿ, ಇದು ಒಂದು 4 ನೀಲ ಅಂದರೆ ಇದು ನೋಡಿ, ಇದಕ್ಕೆ ನೀಲ ಅಂತಾರೆ. ಕಿವಿನೂ ನೀಲ, ಕಿವಿ ಈ ಆಕಾರದಲ್ಲಿದ್ರೆ ಇದಕ್ಕೆ ನೀಲ ಅಂತಾರೆ. ನೋಡಿ, ಇದು 4 ಇದು 4 ಇತ್ತು, ಹಾರಲ್ಲಿಗೆ ಅಲ್ಲಿ ಕೆಡುತ್ತು. ಇದು ಒಂದು ಓಪನ್, ಇದು ಒಂದು ಹಾರಲ್ಲು. ನೋಡಿ ಸ್ನೇಹಿತರೆ, ಇದು ಓಪನ್ನು ಕುರಿ 1,90,000 ನಮ್ಮ ಗದಗ ಪರಶುರಾಮ್ ಅವ್ರು ತೊಗೊಂಬಂದಿದ್ರು. ಕುರಿ ತರಕ್ಕಿಂತ ಮುಂಚೆ ಕಣ ಆಗಿದೆ. ಅವ್ರದ್ದು ತಂದ ಮೇಲೆ ಒಂದು ಕಣ ಓಡೋಗಿದೆ. ನಾನು ಕುರಿ ತೊಗೊಂಬಂದಿದ್ದೀನಿ, ತೂಕನೂ ಚೆನ್ನಾಗಿದೆ. ಯಾರಿಗಾದ್ರೂ ಬೇಕಾದ್ರೆ ಕಾಲ್ ಮಾಡ್ಕೊಳ್ಳಿ, ನಾನು ರೆಡಿ ಮಾಡ್ಕೊತೀನಿ. ನಾನು ಕಣ ಹೊಡಿತೀನಿ ಅಂತಕ್ಕಂಥವ್ರು ಯಾರಾದರೂ ಇದ್ದರೆ ಕಾಲ್ ಮಾಡ್ಕೊಳ್ಳಿ, ಕೊಡ್ತೀನಿ ಕುರಿನ. ನಾನು ಗ್ಯಾರಂಟಿ ಕೊಡಲ್ಲ, ನಿಮ್ಮ ಹಣೆ ಬರ ಇಷ್ಟಂತ ಹೇಳಬಲ್ವಿ. ಬಕ್ರಿ ಹಬ್ಬಕ್ಕೆ ಕುರಿ ಕೇಳಿದ್ದಾರೆ, 70,000ಕ್ಕೆ ಕೊಟ್ಟಿಲ್ಲ ನಾನು. ಯಾಕಂದರೆ ಕುರಿ ನೀಟಾಗಿದೆ, ಹಾಡಬಹುದು ಅನ್ನೋದ್ರಲ್ಲಿ ಇಟ್ಟಿದ್ದೀನಿ. ಗೊತ್ತಿಲ್ಲ ಅದು ಬಕ್ರಿ ಹಬ್ಬಕ್ಕೆ ಕೊಡ್ತೀನೋ ಕುರಿ ಆರ್ಡರಿಗೆ ಕೊಡ್ತೀನೋ ಗೊತ್ತಿಲ್ಲ. ಚೆನ್ನಾಗಿದೆ ಕುರಿ, ಮಾತ್ರ ಒಳ್ಳೆ ಹೆಸರು ಮಾಡಿದೆ. ಗೀಡಿಯೋ ಎಲ್ಲ ಇದಾವಿದ್ರವು. ಕುರಿ ತೂಕ ಗೀಕನೂ ಚೆನ್ನಾಗಿದೆ, ಸೈಜು ಚಲೋ ಇದೆ. 70,000ಕ್ಕೆ ಕೇಳಿದ್ರು, ನಾನು ತೊಗೊಂಬಂದಿರೋದು 75,000. ಹಾಗಾಗಿ ನಾನು ಕುರಿ ಕೊಟ್ಟಿಲ್ಲ. 75,000 ಮೇಲೆ ಬಂದರೆ ಕೊಡ್ತೀನಿ ಇದನ್ನು. ಇದು ಹಾಡುತ್ತಾ ಬಿಡುತ್ತಾ ಗೊತ್ತಿಲ್ಲ. ಕುರಿ ಮಾತ್ರ ಕಣ ಮಾಡಿರೋ ವಿಡಿಯೋ ಎಲ್ಲ ಇದಾವೆ. ಬಕ್ರಿ ಹಬ್ಬಕ್ಕೆ ಕೇಳಿದ್ರಿ 70,000ಕ್ಕೆ, ನಾನು ಕೊಯ್ಯಕ್ಕೆ ಕೊಡಬಾರ್ದು ಅಂತಂದು ಇಟ್ಟಿದ್ದೀನಿ. ಗೊತ್ತಿಲ್ಲ ಇದು ಕೊಯ್ಯಕ್ಕೆ ಹೋಗುತ್ತಾ ಹಾಡೋಕೆ ಹೋಗುತ್ತಾ ಅಂತ ಗೊತ್ತಿಲ್ಲ. ಅದೇ ರೀತಿ ಇದು ಒಂದು 8 ಇದು ಒಂದು 6. ಇದು ಉದ್ದಾಗಿದ್ದ ತುಂಬ ಚೆನ್ನಾಗಿದೆ ನೋಡಿ ಕುರಿ. ಇದು ಒಂದು 8 ಬಂದಿದೆ ಕುರಿ. ಇದೇನು ಚೆನ್ನಾಗಿದೆ. ಇದು ಒಂದು 4 ನೋಡಿ ಸ್ನೇಹಿತರೆ, ಇದು ಹಾರಲ್ಲು. ಯಾರಿಗಾದ್ರೂ ನಾನು ಕುರಿ ಆಡಿಸ್ಬೇಕು ಅಂತ ಆಸೆ ಇದ್ದರೆ ಇದನ್ನು ತಗೊಳ್ಳಿ. ಕುರಿ ಮಂಡ ಸಣ್ಣ ಸೈಜು, ಭಾರಿ ಅಂದರೆ ಭಾರಿ ಮಂಡ ಕುರಿ. ಇದು ಮಹಾರಾಷ್ಟ್ರದ ಕುರಿ ಬಂದಿದೆ, ಚೆನ್ನಾಗಿದೆ. ಸೈಜು ಸಣ್ಣದು, ಆಟಕ್ಕೆ ಮಾತ್ರ ಭಾರಿ ಮಂಡ. ಅದೇ ರೀತಿ ನೋಡಿ ಸ್ನೇಹಿತರೆ, ಇದು ಒಂದು 8. ಇದು ನಾನು ಇಷ್ಟಪಟ್ಟಿರೋ ಕುರಿ. ಇದು ನಮ್ಮ ಸ್ನೇಹಿತರಿಗೆ ಕೊಟ್ಬಿಟ್ಟಿದ್ದೀವಿ ಇದನ್ನು, ನಮ್ಮ ಟೈಟಾನಿಕ್ ಹನುಮಂತ ಅವರಿಗೆ. ಕುರಿ ಮಾತ್ರ ಭಾರಿ ಕುರಿ ಇದು. ಅದೇ ರೀತಿ ನೋಡಿ ಸ್ನೇಹಿತರೆ, ಇದು ಒಂದು 8 ಇತ್ತಲ್ಲ, ನೋಡಿದ್ರಿ. ಸ್ವಲ್ಪ ದೋಬಿ ನೋವಾಗಿತ್ತು ಕುರಿದು. ಎಲ್ಲ ರೆಡಿ ಮಾಡಿದ್ದೀನಿ, ರೆಡಿ ಆಗಿದೆ.
ರೆಡಿ ಆಗಿದೆ ನೋಡಿ. ಬೇರೆ ಇದು ಒಂದು ನೋಡಿ 4 ಕಲ್ಲು. ನೋಡಿ ಸ್ನೇಹಿತರೆ, ಇದು ಒಂದು 8 ಕುರಿ 6 8 ಕಣಕ್ಕೆ ಹಾಕ್ತಾರೆ. ಕುರಿ 8 ಕೆಡುತ್ತೆ. ಕುರಿ ಕಣದಲ್ಲಿ 4 ರೌಂಡ್ ಕಟ್ಟಾಗಿರುತ್ತೆ 8 ಇದು ಕೂಡ ವಿಡಿಯೋಸ್ ಫೋಟೋಸ್ ಇದಾವೆ, ಬೇಕಾದ್ರೆ ಕಾಲ್ ಮಾಡ್ಕೊಳ್ಳಿ. ನಿಮ್ಮ ಮನೆ ಬರ ಆಟ ಗೊತ್ತಿಲ್ಲ ಇಷ್ಟಂದ್ರೆ ಹೇಳಬಲ್ಲೆ. ಇದ್ರ ಜೊತೆಗೆ ಇದು ಒಂದು ಓಪನ್. ಅದೇ ರೀತಿಯಾಗಿ ನೋಡಿ ಸ್ನೇಹಿತರೆ, ಇವತ್ತು ನಮ್ಮ ರೂಮಲ್ಲಿ ಇರ್ತಕ್ಕಂಥ ಕುರಿಗಳು ಇವು. ಇಷ್ಟು ಕುರಿಗಳು ಇದಾವೆ. ದಯವಿಟ್ಟು ಕುರಿಗಳು ಆಡಿಲ್ಲ ಅಂತಂದರೆ ದಯವಿಟ್ಟು ಕಾಯಿರಿ, ಸುಮ್ಮನೆ ಕೊಡಬೇಡಿ. ಮತ್ತೊಂದು ನಾನು ಏನು ಹೇಳ್ತಾ ಇದ್ದೀನಪ್ಪ ಅಂತಂದರೆ, ನೀವು ಕಮೆಂಟ್ ಮಾಡ್ತಾ ಇದ್ದೀರ, ಹಣ ನರ ಬಂದಿದೆ ಕುರಿಗೆ, ನರ ತೆಗಿಬೇಕಂದ್ರೆ ಏನು ಮಾಡಬೇಕು ಅಂತ. ಅದಕ್ಕಿಂತ ಮುಂಚೆ ನೋಡ್ರಿ, ಕುರಿ ಕೆಮ್ತಾ ಇದೆ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ, ಈ ಹೊಟ್ಟಲ್ಲಿ ಡಸ್ಟ್ ಇರುತ್ತೆ ನೋಡಿ. ಈ ಹೊಟ್ಟಲ್ಲಿ ಡಸ್ಟ್ ಇಲ್ಲ, ಅದು ಡಸ್ಟ್ ತಿಂದಿದೆ. ಅದು ಕುರಿ ಡಸ್ಟ್ ತಿಂದಿದೆ, ಅದು ಕುರಿ ಡಸ್ಟ್. ಹಾಗಾಗಿ ಅದು ಕೆಮ್ತಾ ಇದೆ. ರೆಡಿ ಮಾಡ್ತೀವಿ ಅದನ್ನು, ಏನು ಇದಲ್ಲ, ರೆಡಿ ಮಾಡ್ತೀವಿ. ಅದೇ ರೀತಿಯಾಗಿ ಮತ್ತೆ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ, ನರ ಹೋಗ್ಬೇಕಣ್ಣ, ಏನು ಮಾಡಬೇಕು ಅಂತ ನೀವು ಅಂದರೆ ಅರ್ಥ ಮಾಡ್ಕೊಳ್ರಿ. ನಿಮ್ಮ ಕುರಿಗೆ ಏನಾದರೂ ಈ ನರ ಇದು ತೆಗಿಬೇಕಪ್ಪ ಅಂದರೆ, ನೀವು ನರಕ್ಕೇನಾದರೂ ಪ್ರಾಬ್ಲಮ್ ಮಾಡಿದರೆ ಕೊಂಬು ಬರಲ್ಲ ತಿಳ್ಕೊಳ್ಳಿ ಫಸ್ಟ್. ಅದ್ರ ಪಾಡಿಗೆ ಅದನ್ನು ಬಿಟ್ಬಿಡಿ ನರನ, ಅದು ಆಡುತ್ತಾ ಹೋಗುತ್ತೆ. ನೀವು ನಮ್ಮ ಕುರಿಗೆ ನರ ಬಂದಿದೆ, ಅದು ಆಡಬೇಕು, ಕೊಂಬು ಬರಲ್ಲ. ಅದು ಆಡಬೇಕು ಅಂತಂದರೆ ಕೊಂಬೆ ಬರಲ್ಲ ನೋಡಿರಿ. ನರಕ್ಕೆ ನೀವೇನಾದರೂ ಟ್ರೀಟ್ಮೆಂಟ್ ಮಾಡಿದರೆ ಕೊಂಬು ಯಾವುದೇ ಕಾರಣಕ್ಕೂ ಬರಲ್ಲ. ಕೊಂಬು ಎಷ್ಟಿರ್ತಾವೆ ಅಷ್ಟೇ ಇರ್ತಾವೆ. ಮತ್ತು ಕೊಂಬಲ್ಲಿರ್ತಕ್ಕಂಥ ದಮ್ಮು ಕಳ್ಕೊಂತಾವೆ ಕುರಿಗಳು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನರಕ್ಕೆ ಯಾವುದೇ ಆದ ತೊಂದರೆ ಕೊಡಬೇಡ್ರಿ. ಅವ್ರು ಅದನ್ನು ಹಚ್ಚು, ಇವ್ರು ಇದನ್ನ ಹಚ್ಚು, ಅದನ್ನು ಮಾಡು ಅಂತ ಅಂದರೂ ನೀವು ಮಾಡಿದರೆ ನರ ಸುಟ್ಟೋದ್ರೆ ನರದಲ್ಲಿರ್ತಕ್ಕಂಥ ಪವರ್ ಕಳ್ಕೊಂಡಿರುತ್ತೆ, ಕೊಂಬು ಟೊಳ್ಳಾಗುತ್ತೆ ತಿಳ್ಕೊಳ್ಳಿ. ನೋಡಿ, ಕೊಂಬು ಟೊಳ್ಳಾಗುತ್ತೆ. ದಯವಿಟ್ಟು ನರಕ್ಕೆ ಯಾವುದೇ ಥರದ ಟ್ರೀಟ್ಮೆಂಟ್ ಮಾಡಿಬಿಡ್ರಿ. ಅದ್ರ ಪಾಡಿಗೆ ಅದನ್ನು ಬಿಟ್ಬಿಡಿ ನರಕ್ಕೆ ಯಾವುದೇ ಥರದ ಟ್ರೀಟ್ಮೆಂಟ್ ಮಾಡಿಬಿಡಿ. ನೀವು ಅಂತ ಅತಿ ಮೀರಿ ನರಕ್ಕೆ ಟ್ರೀಟ್ಮೆಂಟ್ ಮಾಡಬೇಕಪ್ಪ ಅಂದರೆ ಇಂಜೆಕ್ಷನ್ಗಳು ಬರ್ತಾ ಇದ್ದಾವೆ ಗೊತ್ತಾ. ಕುರಿ ಆಡ್ತಕ್ಕಂಥ ಇಂಜೆಕ್ಷನ್ಗಳು, ಆ ಇಂಜೆಕ್ಷನ್ನ ನರಕ್ಕೆ ಹೊಡೆದ್ಬಿಟ್ಟು ಹಾಡಿಸಿ ಕುರಿ ಹಾಡುತ್ತಲ್ಲ, ಅದು ಹಾಡಿದಾಗ ನರ ಚಪ್ಪಟ್ಟಾಗುತ್ತೆ. ಅದಕ್ಕೇನು ಸಮಸ್ಯೆ ಆಗಲ್ಲ. ನೀವೇನಾದರೂ ನೀವಾಗೆ ನೀವು ನರನ ಸುಟ್ಟಾಗಲಿ ಮತ್ತು ನರಕ್ಕೆ ಏನಾದರೂ ಹಚ್ಚೋದಾಗಲಿ ಮಾಡಿದರೆ ಕೊಂಬು ಬರಲ್ಲ. ವಿಚಾರ ಮಾಡ್ಕೊಳ್ಳಿ. ಕೊಂಬು ಬೇಗ ಹೋಗುತ್ತೆ ನೋಡಿರಿ, ಅದು ಲೈಫ್ ಇರಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಮತ್ತು ನಾನು ಏನು ಹೇಳ್ತಾ ಇದ್ದೀನಪ್ಪ ಅಂದರೆ, ನಾನು ಕುರಿಗಳನ್ನು ತೋರಿಸ್ಬೋದು ಅಷ್ಟೇ. ಕುರಿಗಳು ಹಾಡ್ಬೋದು, ಓಡಬಹುದು. ಅರ್ಥ ಮಾಡ್ಕೊಳ್ಳಿ. ನಾವು ತೋರಿಸ್ತಾ ಇದ್ದೀವಿ, ಇದು ಹಾಡಲೇಬೇಕು ಅಂತಂದಿಲ್ಲ. ಕುರಿಗಳು ಹಾಡಬಹುದು. ಈಗ ನನಗಾಗಲಿ ಈ ಕುರಿ ಕೊಟ್ಟಿರ್ತಾರೆ ಅಂದರೆ ಕುರಿ ಓಡೋದಾಗ ಕೊಟ್ಟಿರ್ತಾರೆ. ಕುರಿ ಆಡಬೇಕಾದ್ರೆ ಅವ್ರು ಯಾಕೆ ನನಗೆ 45-50 ಕೊಡ್ತಾರೆ, ಅವ್ರು ಕೊಡ್ತಾರೆ 1.5 ಲಕ್ಷ 2 ಲಕ್ಷ ಹೇಳ್ತಾರೆ. ಹೌದಾ? ಅದನ್ನು ಅರ್ಥ ಮಾಡ್ಕೊಳ್ಳಿ. ಇಷ್ಟೇ ಕುರಿಗಳ ವ್ಯವಹಾರ. ದಯವಿಟ್ಟು ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡು ಕುರಿಗಳನ್ನ ಕಟ್ಟಿರಿ. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.